ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನವೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡು ಬಿಗ್ ಗುಡ್ ನ್ಯೂಸ್ ಆದರೆ ಇರುವಂಥದ್ದು. ಸೊ ಈ ಗುಡ್ ನ್ಯೂಸನ್ನು ಕೇಳಿದ್ರೆ ಪ್ರತಿಯೊಬ್ಬರೂ ಸಹ ಖುಷಿ ಪಡ್ತೀರಾ. ಸೊ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನೆಲ್ಲ ಗುಡ್ ನ್ಯೂಸ್ ಇದೆ, ನಿಮಗೆ ಯಾವ ಕಂತಿನ ಹಣ ಬರುತ್ತಾ ಇರುವಂತಹ ಎರಡು ಗುಡ್ ನ್ಯೂಸಸ್ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಕೆಳಗಡೆ ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನು ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಇನ್ನೂ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನು ಎರಡು ಬಿಗ್ ಗುಡ್ ನ್ಯೂಸಸ್ ಅಂತ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಬಂದುಬಿಟ್ಟು ಸೊ ಒಂದು ಬಿಗ್ ಗುಡ್ ನ್ಯೂಸ್ ಏನು ಅಂತ ಅಂದರೆ ಸೊ ನೀವು ಯಾರೆಲ್ಲ 23ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ತಿಂಗಳಲ್ಲಿ ಬಂದುಬಿಟ್ಟು 22ನೇ ಕಂತಿನ ಹಣ ಜಮಾ ಆಗಿದೆ. ಆ್ಯಂಡ್ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. ಸೊ ಅವ್ರಿಗೂ ಸಹ ಪೆಂಡಿಂಗ್ ಇರುವಂಥ ಹಣ ಜಮಾ ಆಗ್ತಿರುವಂಥದ್ದು. ಅದನ್ನು ಬಿಟ್ಟರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಬಂದುಬಿಟ್ಟು ನವೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಜಮಾ ಆಗುತ್ತೆ. ಸೊ ಈಗಾಗಲೇ 23ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು. ಇದರ ಒಂದು ಪ್ರೋಸೆಸ್ ಬಂದುಬಿಟ್ಟು ಅಂದರೆ ಬಿಡುಗಡೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಅಮೌಂಟ್ ತಲುಪಿದೆಯಂತೆ. ಇನ್ನು ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ DBT ಮುಖಾಂತರ ಹಣ ಆದರೆ ಜಮಾ ಆಗಬೇಕು. ಅದು ಬಂದುಬಿಟ್ಟು ನಿಮಗೆ ಈ ತಿಂಗಳಲ್ಲಿ ಜಮಾ ಆಗುತ್ತೆ. ಸೊ ದಸರಾ ಹಬ್ಬಕ್ಕೆ ನೀವೇನೆಲ್ಲ 22ನೇ ಕಂತಿನ ಹಣ ಪಡ್ಕೋತೀರಾ ಅವಾಗಿಂದ ಪ್ರತಿಯೊಬ್ಬರೂ ಸಹ ನೀವು ವೆಯ್ಟ್ ಮಾಡ್ತಾನೆ ಇದ್ದೀರಾ, ಯಾವಾಗ ಬರುತ್ತಾ 23ನೇ ಕಂತಿನ ಹಣ ಅಂತ ಹೇಳಿಬಿಟ್ಟು. ಸೊ ಅಂತಹ ಫಲಾನುಭವಿಗಳಿಗೆ ವೆರಿ ಬಿಗ್ ಗುಡ್ ನ್ಯೂಸ್, ನಿಮಗೆ ನವೆಂಬರ್ ತಿಂಗಳಲ್ಲಿ ಹಣ ಜಮಾ ಆಗುತ್ತೆ. ಸೊ ಯಾವಾಗ ಜಮಾ ಆಗುತ್ತೆ ಅಂತ ಅಂದರೆ ನಿಮಗೆ ಈ ತಿಂಗಳಲ್ಲಿ ಬಂದುಬಿಟ್ಟು ಯಾವ ದಿನಾಂಕದಿಂದ ಆದರೂ ಹಣ ಜಮಾ ಆಗುವಂಥ ಪ್ರೋಸೆಸ್ ಆದರೆ ಶುರು ಆಗ್ಬೋದು. 1,25,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಒನ್ಸ್ ಪ್ರೋಸೆಸ್ ಶುರು ಆಯಿತು ಅಂತ ಅಂದರೆ ಒಂದಿಷ್ಟು ದಿನಗಳ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ 23ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ಓಕೆನಾ. ಸೊ ಇದು ಬಂದುಬಿಟ್ಟು ನಿಮಗೆ ನವೆಂಬರ್ ತಿಂಗಳಲ್ಲಿ ಇರುವಂತಹ ಒಂದು ಬಿಗ್ ಗುಡ್ ನ್ಯೂಸು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಜೊತೆಗೆ ಗುಡ್ ನ್ಯೂಸ್ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನವೆಂಬರ್ ತಿಂಗಳಲ್ಲಿ 19ನೇ ತಾರೀಕಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಸಂಘವನ್ನು ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಚಾಲನೆಯನ್ನು ಕೊಡ್ತಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಸಂಘ ಆದರೆ ಫೈನಲಿ ಆದರೆ ಸ್ಟಾರ್ಟ್ ಆಗ್ತಿದೆ. ಓಕೆನಾ. ಸೊ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಅಂದರೆ ನೋಡಿ, ಈಗ ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ಅಪ್ಲಿಕೇಶನನ್ನು ಹಾಕಬೇಕು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಜೊತೆಗೆ ಅದರ ಜೊತೆಗೆ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ನಿಮ್ಮ ಊರಿನ ಅಂಗನವಾಡಿಗಳಿಗೆ ನೀವು ವಿಸಿಟ್ ಮಾಡಿ ನೀವು ಅಲ್ಲೇ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ. ಸೊ ನೀವು ನಿಮ್ಮ ಒಂದು ಅಂಗನವಾಡಿಗೆ ಒನ್ಸ್ ವಿಸಿಟ್ ಮಾಡಿ ಗೃಹಲಕ್ಷ್ಮಿ ಸಂಘಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಅವ್ರನ್ನ ಕೇಳಿ, ಅಥವಾ ಆಶಾ ಕಾರ್ಯಕರ್ತರು ಬರ್ತಾರೆ ಅವ್ರನ್ನ ಕೇಳಿ ಹೇಳ್ತಾರೆ ನಿಮಗೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂತ ಅಂದರೆ ಏನೆಲ್ಲ ಎಲಿಜಿಬಿಲಿಟಿ ಏನೆಲ್ಲ ಬೆನಿಫಿಟ್ಸ್ ಇದಾವೆ ಅಂತ ಅಂದರೆ ಇದಕ್ಕೆ ಎಲಿಜಿಬಿಲಿಟಿ ಬಂದುಬಿಟ್ಟು ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರ್ತಿರಬೇಕು. ಆ್ಯಂಡ್ ಜೊತೆಗೆ ಈಗ ನೀವು ಈ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ನೀವು ಹೋಗ್ಬಿಟ್ಟು ಹೊಸದಾಗಿ ಕೆನರಾ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಕೆನರಾ ಬ್ಯಾಂಕ್ ಅಕೌಂಟು ಹೊಸದಾಗಿ ನೀವು ಓಪನ್ ಮಾಡಿಸಿ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ 2,000 ರೂಪಾಯಿ ಡೆಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಆ 2,000 ರೂಪಾಯಿ ಯಾವ ರೀತಿ ವರ್ಕ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ನಿಮಗೆ ಈ ಗೃಹಲಕ್ಷ್ಮಿ ಸಂಘದಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ಅಂದರೆ 25,000ದಿಂದ 2,00,000ವರೆಗೂ ನಿಮಗೆ ಈ ಗೃಹಲಕ್ಷ್ಮಿ ಸಂಘದಿಂದ ಒಂದು ಸಾಲ ಪಡೆಯುವಂತಹ ಯೋಜನೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಸಂಘ. ಸೊ ನಿಮಗೆಲ್ಲ ಗೊತ್ತು, ಈಗ ಒಂದಿಷ್ಟು ಸಂಘಗಳಲ್ಲಿ ನೀವು ಜಾಯ್ನ್ ಆಗಿರ್ತೀರಾ, ಅಲ್ಲಿ ಅಮೌಂಟ್ ತಗೊಳ್ಳೋದು, ವಾರ ಪೇ ಮಾಡೋದು, ತಿಂಗಳಿಗೊಂದ್ಸರಿ ಪೇ ಮಾಡೋದು, ಈ ರೀತಿ ಎಲ್ಲ ಇರುತ್ತೆ. ಬಟ್ ಈ ಗೃಹಲಕ್ಷ್ಮಿ ಸಂಘಕ್ಕೆ ಯಾವ ರೀತಿ ಪೇ ಮಾಡಬೇಕು, ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ಪೇ ಮಾಡಬೇಕು, ಎಷ್ಟು ತಗೊಂಡ್ರೆ ಎಷ್ಟು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಇದೇ ತಿಂಗಳು ನವೆಂಬರ್ 19ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ. ಒನ್ಸ್ ಚಾಲನೆ ಕೊಟ್ಟಿದ್ದ ಆದಮೇಲೆ ಇರುವಂತಹ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ ನೀಟಾಗಿ ಸರ್ಕಾರದ ಕಡೆಯಿಂದ ಅಪ್ಡೇಟ್ಸನ್ನು ಕೊಡ್ತಾರೆ. ಬಟ್ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗ್ತಿರುವಂಥದ್ದು. ಸರ್ಕಾರ ಈಗಾಗಲೇ ತಿಳಿಸ್ಕೊಟ್ಟಿದೆ, ನಾವು ಈ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡ್ತಿರೋದು ರೀಸನ್ ಇಷ್ಟೇ, ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಲಿ, ಅವರೇನೇ ಸಹ ಅವರ ಒಂದು ಸ್ವಂತ ಇದರಿಂದನೇ ಚಿಕ್ಕ ಬಿಸ್ನೆಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಅಥವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಲಾಭ ಪಡ್ಕೊಂಡಿದ್ದಾರೆ, ಗೃಹಲಕ್ಷ್ಮಿ ಸಂಘದಿಂದ ಇನ್ನೂ ಸಹ ಹೆಚ್ಚು ಲಾಭ ಪಡ್ಕೋತಾರೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಬಂದುಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಸರ್ ಅವರು ಆಗಿರ್ಬೋದು ಒಂದು ಹೇಳಿಕೆಯನ್ನು ಕೊಡ್ತಿರುವಂಥದ್ದು. ಜಸ್ಟ್ ಇಷ್ಟು ತಿಳ್ಕೊಳ್ಳಿ, ನೀವು ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗುತ್ತೆ, ಚಾಲನೆಯನ್ನು ಮಾಡ್ತಿದ್ದಾರೆ. ಬಟ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಈಗಾಗಲೇ ಸಹ ಸ್ಟಾರ್ಟ್ ಆಗಿರುವಂಥದ್ದು. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನೂ ಸಹ ಸರ್ಕಾರದ ಕಡೆಯಿಂದ ಕೊಟ್ಟಿಲ್ಲ, ಅದನ್ನು ಆದಷ್ಟು ಬೇಗ ಏನು ಕೊಡೋದಿಲ್ಲ, ನೀವು ಅಪ್ಲೈಯನ್ನು ಮಾಡ್ಕೋಬೋದು. ಬಟ್ ನಿಮಗೆ ಇದೇ ತಿಂಗಳು 19ನೇ ತಾರೀಕು ಬಂದುಬಿಟ್ಟು ನಿಮಗೆ ಒನ್ಸ್ ಚಾಲನೆ ಕೊಟ್ಟಿದ್ದಾರೆ
ಕೊಟ್ಟಿದ್ದಾದ್ಮೇಲೆ ಇದ್ರ ಬಗ್ಗೆ ನೀಟಾಗಿ ಎಲ್ಲ ಥರದ ಅಪ್ಡೇಟ್ಸ್ ಸಿಗುತ್ತೆ. ಸೊ ಮುಂದಿನ ವೀಡಿಯೋಸಲ್ಲಿ ಆದರೆ ತಿಳಿಸ್ಕೊಡ್ತೀನಿ, ಓಕೆನಾ. ಇದು ನವೆಂಬರ್ ತಿಂಗಳಲ್ಲಿ ಬಂದಿರುವಂತಹ 2 ಬಿಗ್ ಗುಡ್ ನ್ಯೂಸ್. ಒಂದು 23ನೇ ಕಂತಿನ ಹಣ ಜಮಾ ಆಗುತ್ತೆ, ಇನ್ನೊಂದು ಬಂದುಬಿಟ್ಟು ಗೃಹಲಕ್ಷ್ಮಿ ಸಂಘ ಆದರೆ ಚಾಲನೆಗೆ ಬರುತ್ತೆ. ನಿಮಗೆ ಈ ಗುಡ್ ನ್ಯೂಸಸ್ ಕೇಳಿದಾದ್ಮೇಲೆ ಏನು ಅನಿಸ್ತು ಏನೋ ಅಂತ ಹೇಳಿಬಿಟ್ಟು ಅಪ್ಡೇಟನ್ನು ಕಮೆಂಟ್ ಬಾಕ್ಸ್ ಮೂಲಕ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡಿ. ಅಂದರೆ ಕಮೆಂಟನ್ನು ಮಾಡಿ ನಾನು ಖಂಡಿತವಾಗ್ಲೂ ನೋಡ್ತೀನಿ. ಆ್ಯಂಡ್ ಜೊತೆಗೆ ಇನ್ನೊಂದೇನು ಅಂತ ಅಂದರೆ, ಸೊ ನನ್ನ ಒಂದು ಒಪಿನಿಯನ್ ಕೇಳಿದ್ರೆ ಗೃಹಲಕ್ಷ್ಮಿ ಸಂಘ ಬಗ್ಗೆ, ಈ ಗೃಹಲಕ್ಷ್ಮಿ ಸಂಘ ಚಾಲನೆ ಮಾಡ್ತಿರುವಂಥದ್ದು ತುಂಬ ಖುಷಿ ಆಗ್ತಿದೆ. ಬಟ್ ಈಗ ಈ ಸಂಘ ಏನು ಚಾಲನೆ ಮಾಡ್ತಿದ್ದಾರೆ, ಈ ಚಾಲನೆ ಮಾಡಿದ ಆದಮೇಲೆ ಈ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಕೊಡ್ತಿದ್ದಾರೆ ಅದನ್ನು ಕರೆಕ್ಟಾಗಿ ಕೊಟ್ಟರೆ ಸೊ ಸಂಘನೂ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಜೊತೆಗೆ ಇಲ್ಲಿ ಫಲಾನುಭವಿಗಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಲಾಸ್ಟ್ ನೋಡೋದಾದರೆ 3 ಮಂತ್ಸು 2 ಮಂತ್ಸು ಅಮೌಂಟನ್ನು ಪೆಂಡಿಂಗ್ ಇಟ್ಕೊಂಡಿದ್ರು. ಆ ರೀತಿ ಅಮೌಂಟ್ ಪೆಂಡಿಂಗ್ ಇಟ್ಕೋದೆ ಕರೆಕ್ಟಾಗಿ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೊಟ್ಟರೆ ಈ ಗೃಹಲಕ್ಷ್ಮಿ ಸಂಘದಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಒಪಿನಿಯನ್ ಏನಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.